ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕ್ವಶನ್ ಆ್ಯಂಡ್ ಆನ್ಸರ್ಸ್ ಸ್ಟಾರ್ಟ್ ಮಾಡೋಣ. ಈಗ ಮೊದಲನೇ ಪ್ರಶ್ನೆ, ಕರ್ನಾಟಕ ರಾಜ್ಯದ ರಾಷ್ಟ್ರೀಯ ಉದ್ಯಾನವನದ ಒಟ್ಟು ಸಂಖ್ಯೆ ಎಷ್ಟು? 6, 5, 4, 3. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ 5. ಎರಡನೇ ಪ್ರಶ್ನೆ, ಯಾವ ವರ್ಷದಲ್ಲಿ ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು? 1973, 1974, 1975, 1976. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ 1973. ಮೂರನೇ ಪ್ರಶ್ನೆ, ಹಂಪಿ ಸ್ಮಾರಕಗಳು ಯಾವ ಜಿಲ್ಲೆಯಲ್ಲಿವೆ? ಬಳ್ಳಾರಿ, ಹಾಸನ, ಮೈಸೂರು, ಉಡುಪಿ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಬಳ್ಳಾರಿ. ನಾಲ್ಕನೇ ಪ್ರಶ್ನೆ, ಆದಿ ಶಂಕರಾಚಾರ್ಯರು ತಮ್ಮ 4 ಮಠಗಳಲ್ಲಿ ಮೊದಲನೆಯದನ್ನು ಎಲ್ಲಿ ಸ್ಥಾಪಿಸಿದರು? ಹಂಪಿ, ಶೃಂಗೇರಿ, ಗೋಕರ್ಣ, ಸಿಗಂದೂರು. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಶೃಂಗೇರಿ. ಐದನೇ ಪ್ರಶ್ನೆ, ಕರ್ನಾಟಕ ರಾಜ್ಯದ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿ ಯಾರು? ಕುಮಾರಸ್ವಾಮಿ, ಯಡಿಯೂರಪ್ಪ, ಡಿ. ದೇವರಾಜ್ ಉರ್ಸ್, ನಂಜುಂಡಯ್ಯ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಡಿ. ದೇವರಾಜ್ ಉರ್ಸ್. ಆರನೇ ಪ್ರಶ್ನೆ, ಬೆಂಗಳೂರು ವಿಶ್ವವಿದ್ಯಾಲಯವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? 1883, 1884, 1885, 1886. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ 1886. ಏಳನೇ ಪ್ರಶ್ನೆ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ್ನು ಹುಲಿ ಮೀಸಲು ಅರಣ್ಯವಾಗಿ ಸ್ಥಾಪಿಸಿದ ವರ್ಷ ಯಾವುದು? 1974, 1964, 1984, 1954. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ 1974. ಎಂಟನೇ ಪ್ರಶ್ನೆ, ಕರ್ನಾಟಕ ರಾಜ್ಯದ ಮರ ಯಾವುದು? ಅರಳಿ ಮರ, ಶ್ರೀಗಂಧದ ಮರ, ನಿಂಬೆ ಮರ, ಕರಿಬೇವು ಮರ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಶ್ರೀಗಂಧದ ಮರ. ಒಂಬತ್ತನೇ ಪ್ರಶ್ನೆ, ಪಟ್ಟದಕಲ್ಲು ಮತ್ತು ಐಹೋಲ್ ದೇವಾಲಯಗಳನ್ನು ನಿರ್ಮಿಸಿದವರು ಯಾರು? ಹೊಯ್ಸಳ, ಬಲ್ಲಾಳ, ಚಾಲುಕ್ಯ, ಒಡೆಯರ್. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಚಾಲುಕ್ಯ. ಹತ್ತನೇ ಪ್ರಶ್ನೆ, ವಿಜಯನಗರ ರಾಜವಂಶದ ವೈಭವವನ್ನು ಹಾಳು ಮಾಡಿದ ರಕ್ಕಸ ತಂಗಡಿ ಅಥವಾ ತಾಳಿಕೋಟೆ ಯುದ್ಧ ಯಾವ ವರ್ಷದಲ್ಲಿ ನಡೆಯಿತು? 1565, 1966, 1585, 1986. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ 1565. 11ನೇ ಪ್ರಶ್ನೆ, ಕನ್ನಡ ಸಾಹಿತ್ಯದ 3 ರತ್ನಗಳು ಯಾವುದು? ಕೇಸರಿ ಬಿಳಿ ಹಸಿರು, ಪಂಪ ರನ್ನ ಪೊನ್ನ, ಬಂಗಾರ ಚಿನ್ನ ಬೆಳ್ಳಿ, ಮರ ಗಿಡ ಸಸಿ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಪಂಪ ರನ್ನ ಪೊನ್ನ. 12ನೇ ಪ್ರಶ್ನೆ, ಚಿತ್ರದುರ್ಗದಲ್ಲಿನ ಬ್ರಹ್ಮಗಿರಿ ಶಾಸನವು ಯಾವ ಚಕ್ರವರ್ತಿಗೆ ಸೇರಿದೆ? ಅಶೋಕ, ಬ್ರಹ್ಮಗಿರಿ, ಅಮೋಘವರ್ಷ, ನೃಪತುಂಗ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಅಶೋಕ. 13ನೇ ಪ್ರಶ್ನೆ, ಜೈನ ಧರ್ಮದಲ್ಲಿ ಯಾತ್ರಾಬಂಧನ ಕರ್ನಾಟಕ ನಗರ ಯಾವುದು? ಗೋಕರ್ಣ, ಹಂಪಿ, ಶ್ರವಣಬೆಳಗೊಳ, ಸಿಗಂದೂರು. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಶ್ರವಣಬೆಳಗೊಳ. 14ನೇ ಪ್ರಶ್ನೆ, ಸುವರ್ಣ ವಿಧಾನಸೌಧ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಬೆಳಗಾಂ, ಬೆಂಗಳೂರು, ಮೈಸೂರು, ರಾಮನಗರ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ. ಇವತ್ತಿಗೆ ಇಷ್ಟು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಸಾಕು ಫ್ರೆಂಡ್ಸ್. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್.
ಮತ್ತು ನಿಮಗೆ ಯಾವ ಥರ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಬೇಕು ಅನ್ನೋದನ್ನು ತಿಳಿಸಿ, ಕಮೆಂಟ್ ಮಾಡಿ. ನಾನು ಆ ಥರ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೇನೇ ಡೌಟ್ಸ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಮತ್ತು ನೀವು ಸಬ್ಸ್ಕ್ರೈಬ್ ಮಾಡಿ ಆಲ್ ಸೆಲೆಕ್ಟ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ಕ್ವಿಕ್ಕಾಗಿ ನೋಟಿಫಿಕೇಷನ್ ಆಗಿ ಬರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.